ಡಿಕೆಶಿಯ ಮುಖ್ಯಮಂತ್ರಿಯಾಗುವ ಕನಸು ಛಿದ್ರವಾಯಿತಾ? ಸಚಿವ ಸಂಪುಟ ಪುನರ್ರಚನೆಯ ಹಿಂದೆ ಸಿಎಂ ಸಿದ್ದು ಕೈವಾಡವಿದೆಯಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳಲು ಪರದಾಡ್ತಿದ್ದಾರ ಡಿಕೆಶಿ? ಮೊದಲ ಮಾತುಕತೆಯ ನಿಯಮದಂತೆ 2.5 ವರ್ಷ ಅಧಿಕಾರವನ್ನ ಸಿಎಂ ನಡೆಸಿಕೊಟ್ರು. ತದನಂತರದ ಅಧಿಕಾರವನ್ನ ಡಿಕೆಶಿಗೆ ಬಿಟ್ಟುಕೊಡಲಾಗಿತ್ತು. ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿಯೇ ಇದು ನಡೆಯುತ್ತಾ? ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಇದು ನಡೆಯುತ್ತಾ? ಡಿಕೆಶಿ ಅವರ ಹೇಳಿಕೆಯಂತೆ ಇಲ್ಲಿ ಯಾರು ಪರ್ಮನೆಂಟ್ ಅಲ್ಲ, ಇಲ್ಲಿ ಕೆಲಸ ಮಾಡುವವರು ಬೇರೆ, ಲಾಭ ಪಡೆಯುತ್ತಿರುವವರೇ ಬೇರೆ. ದಲಿತ ಸಿಎಂ ಸ್ಥಾನ ಬಹುಶಃ ಸತೀಶ್ ಜಾರಕಿಹೊಳಿ ಅವರಿಗೆ ಹೋಗುತ್ತಾ? ಬಿಹಾರ್ ಚುನಾವಣೆಯ ಎಫೆಕ್ಟ್ ಕರ್ನಾಟಕದಲ್ಲೂ ಮೂಡಿತಾ? ಎಸ್, ಡಿಕೆಶಿಯ ಮುಖ್ಯಮಂತ್ರಿಯ ಕನಸು ಛಿದ್ರವಾಯಿತಾ? ಒಂದು ಕಡೆ 2.5 ವರ್ಷದ ಸಂಪೂರ್ಣ ಅವಧಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನ ಯಶಸ್ವಿಯಾಗಿ ಮುಗಿಸಿಕೊಂಡು ಹೋದ್ರು. ತದನಂತರ ಉಳಿದ ಇನ್ನು 2.5 ವರ್ಷದ ನಾಯಕತ್ವವನ್ನ ಡಿಕೆಶಿ ಅವರು ಮಾಡಬೇಕಿತ್ತು ಎಂದು ಮುಂಚೆಯೇ ತೀರ್ಮಾನವಾಗಿತ್ತು. ಹಾಗೆ ಕೆಲವೊಂದಿಷ್ಟು ನಿಯಮಾವಳಿಗಳ ಪ್ರಕಾರವೂ ಇದು ನಡೆದಿತ್ತು. ಜೊತೆಗೆ ಸಚಿವ ಸಂಪುಟವನ್ನ ಏನ್ ಮಾಡಿ ಅಂತಂದ್ರೆ ಚೇಂಜ್ ಮಾಡಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.